ಅಲ್ಲಿ ಅಲ್ಲಿ ನೀರು ಬೀಳ್ತಾ ಇದೆಯಲ್ಲ, ಆ ನೀರು ಬೀಳ್ತಾ ಇದೆಯಲ್ಲ ಆ ಫಾಲ್ಸ್. ಅಲ್ಲಿ ಹೋಗ್ಲಿಕ್ಕೆ ಎಂಟ್ರಿ ಇಲ್ಲ, ಬಟ್ ಅಲ್ಲಿಂದ ನೀರು ಹರಿತಾ ಹರಿತಾ ಕೆಳಗೆ ಬರ್ತದೆ. ಅಲ್ಲಿ ಒಂದು ಸಣ್ಣ ಫಾಲ್ಸ್ ಥರ ಇದೆ. ನೀವು ಮಕ್ಕಳಾಗಿರ್ಬೋದು ಅಥವಾ ಸಣ್ಣ ಫ್ರೆಂಡ್ಸ್, ಫೈನಲಿ ಆಗಿ ಎಳ್ನೀರು ಫಾಲ್ಸ್ಗೆ ರೀಚ್ ಆಗಿದ್ದಾವೆ. ಮಳೆ ಸ್ವಲ್ಪ ತುಂಬ. ಹಾಯ್ ಸೋಲ್ ಮೇಲೆ ನಮಸ್ತೆ, ಅಸ್ಸಲಾಮು ಅಲೈಕುಂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಟ್ರಾವೆಲ್ ಟಾಕ್ಸ್. ಸೊ ಪ್ರೀತಿಯ ಸ್ನೇಹಿತರೆ, ಭಾಳಷ್ಟು ದಿನಗಳ ನಂತರ ಮತ್ತೊಂದು ವಿಡಿಯೋ ಮಾಡ್ತಿದ್ದೇನೆ. ಇವತ್ತು ನಾವು ನಮ್ಮ ಕಳಸ ಸಂಸ್ಥೆಯಲ್ಲಿರುವಂತಹ ಒಂದು ಅದ್ಭುತವಾದಂತಹ ಫಾಲ್ಸ್, ಎಳ್ನೀರು ಫಾಲ್ಸ್ ಅಂತ, ಆ ಫಾಲ್ಸನ್ನು ನೋಡ್ಲಿಕ್ಕೆ ಬಂದಿದ್ದೇವೆ. ನಿಮಗೆ ಸಂಸ್ಥೆಯಲ್ಲಿ ಬರ್ತಾಗ ಒಂದು ರೈಟ್ ಟರ್ನ್ ಇದೆ. ಆ ರೈಟ್ ಟರ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಎಳ್ನೀರು ಫಾಲ್ಸ್ಗೆ ಹೇಗೆ ಹೋಗೋದಂತ. ಇಲ್ಲಿ ಬರ್ತಾ ನೀವು ಬಂದಾದ್ಮೇಲೆ ಫಸ್ಟ್ ಈ ಒಂದು ಮನೆ ಸಿಗುತ್ತೆ. ಈ ಮನೆಯಿಂದ ನೀವು ಇಲ್ಲಿ ಬಂದು ನೀವು ಎಂಟ್ರೆಲ್ಲ ಹೇಳಿ ಅವರಿಂದ ಬಂದಿದ್ದೀರಾ ಹೆಸರಲ್ಲೇ ಹೇಳಿ. ಇದು ಪ್ರೈವೇಟ್ ಎಸ್ಟೇಟಲ್ಲಿ ಇರೋದ್ರಿಂದ ಅವ್ರ ಹತ್ರ ಇನ್ಫಾರ್ಮೇಷನ್ ಕೊಟ್ಟು ಅದಾದಮೇಲೆ ನೀವು ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಹೀಗೆ ಇಲ್ಲಿಂದ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಕೌಶಿಕ್ ಅವರು ನಾವು ಈ ಎಳ್ನೀರು ಫಾಲ್ಸ್ ನೋಡೋಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ ಹೋಗೋಣ. ಹೇಗಿದೆ ಎಳ್ನೀರು ಫಾಲ್ಸು? ಮಳೆ ಕೂಡ ತುಂಬ ಕಡಿಮೆ ಆಗಿದೆ ಅಂತೆ ಸರ್ ಹೇಳಿದರು. ಬನ್ನಿ ಫಾಲ್ಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನಡ್ಕೊಂಡು ಬಂದ್ವಿ. ಕೊನೆಯದಾಗಿ ಫಾಲ್ಸ್ ತುಂಬ ಜಾಸ್ತಿಯೇ ನಡಿಲಿಕ್ಕಿಲ್ಲ, 500 ಮೀಟರ್ಸ್ ಏನೋ ಇರ್ಬೋದು ಅಂತ ಅನಿಸ್ತದೆ. ಅದಕ್ಕಿಂತ ಕಮ್ಮಿನೇ ಇದೆ ನೋಡಿ ಫಾಲ್ಸ್. ಅಲ್ಲಿ ಬನ್ನಿದೆ ಕೆಳಗೆ ನಡ್ಕೊಂಡು ಹೋಗುವ. ಅಲ್ಲೇ ಫ್ರೆಂಡ್ಸ್, ಫೈನಲಿ ಆಗಿ ಎಳ್ನೀರು ಫಾಲ್ಸ್ಗೆ ರೀಚ್ ಆಗಿದ್ದಾವೆ. ಮಳೆ ಸ್ವಲ್ಪ ತುಂಬಾ ಕಮ್ಮಿ ಇದೆ ಅಂತೆ. ಕೇವಲ 40% ಮಾತ್ರ ಮಳೆ ಆಗಿದೆ. ತುಂಬ ಜಾರುತ್ತೆ. ಇಲ್ಲಿ ಅಷ್ಟು ಒಣಗಿದೆ, ಅದಕ್ಕೆ ನೀರಿಗೆ ಹೋಗಲಿಲ್ಲ ನಾನು. ಇಲ್ಲಿ ನೀರಲ್ಲಿ ಫುಲ್ ಜಾರುತ್ತೆ. ಅಲ್ಲಿ ಕೆಳಗೆ ಹೋಗುತ್ತೆ. ಸೊ ಮಳೆ ಕಮ್ಮಿ ಇದೆ, ನೀರು ಕೂಡ ಕಮ್ಮಿ ಇದೆ, ತುಂಬ ಸ್ಲಿಪ್ಪರಿ ಇದೆ. ಅದ್ರ ಬಗ್ಗೆ ತುಂಬ ಜಾಗ್ರತೆ ಮಾಡಬೇಕು. ಸೊ ಫೈನಲಿ ಆಗಿ ಎಳ್ನೀರು ಫಾಲ್ಸ್. ಈ ಫಾಲ್ಸ್ ಅನ್ನ ನೋಡ್ಕೊಂಡು ನೋಡಿ, ಈ ಕಡೆ ಹರಿದು ನೀರು ಕೆಳಗೆ ಸೀದಾ ಅಲ್ಲಿಂದ ಕೆಳಗೆ ಹೋಗುತ್ತೆ. ಆದರೆ ಇಲ್ಲಿ ಎಲ್ಲಿ ಈಜ್ಲಿಕ್ಕೆ ಹೋಗಬೇಡಿ. ಈಜ್ಲಿಕ್ಕೆ ಬೇರೆ ಸಪ್ರೇಟ್ ಆಗಿರುವಂಥ ಕೆಳಗಡೆ ಜಾಗ ಇದೆ, ಮತ್ತೊಂದು ಜಾಗ. ಅದು ಯಾವುದು ಅಂತ ತೋರಿಸ್ತೇನೆ ನೋಡಿ. ಇದೆಲ್ಲ ಫುಲ್ ನೀರಿದೆ, ಜಾರುತ್ತೆ. ಇಲ್ಲಿ ಜಾಗ್ರತೆಯನ್ನು ವಹಿಸ್ಕೋಬೇಕು. ಎಲ್ಲಿಯಾದರೂ ಸ್ಲಿಪ್ ಆಯಿತು ಅಂದರೆ ನಾವು ಡಬಲ್ ಪಿಚ್ ಆಗಿ ಬೌನ್ಸ್ ಆಗಿ ಅಲ್ಲಿ ಕೆಳಗೆ ಬೀಳ್ತೇವೆ. ಸೊ ಇದು ಫಾಲ್ಸ್, ಎಳ್ನೀರು ಫಾಲ್ಸ್ ಅಂತ ಸಖತ್ತಾಗಿದೆ. ಈಗ ಮಳೆ ಇಲ್ಲ, ಅದಕ್ಕೆ ಆ ಪುಣ್ಯಾತ್ಮ ಅಲ್ಲಿ ಮೇಲೆ ಹೋಗಿದ್ದಾನೆ. ಮಳೆ ಇರ್ತಿದ್ರೆ ಖಂಡಿತವಾಗಿ ಸ್ಲಿಪ್ ಆಗ್ತಿತ್ತು. ಬೆಲ್ಲ ಬರ್ತಾ ಇದ್ದಾನೆ. ಓಕೆ, ಇಲ್ಲಿಂದ ನಾವು ಮತ್ತೆ ಬಂದಿರುವಂಥ ದಾರಿ ಇದು. ಇಲ್ಲಿಂದ ಬನ್ನಿ ವಾಪಸ್ ಹೋಗೋಣ. ವಾಪಸ್ ಹೋಗಿ ಎಲ್ಲಿ ನೀರಲ್ಲಿ ಈಜ್ಲಿಕ್ಕೆ ಆಗುತ್ತೆ ಆ ಪ್ಲೇಸನ್ನು ನೋಡೋಣ. ಈಗ ಅಲ್ಲಿ ಮೇಲೆ ನೋಡ್ಕೊಂಡು ಬಂದ್ವಲ್ಲ, ಸೊ ಇಲ್ಲಿ ಕೆಳಗೆ ನಮಗೆ ನೀರಿಗೆ ಇಳಿಯುವಂಥ ಅವಕಾಶ ಇದೆ. ಇಲ್ಲಿ ನಡ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ಇಲ್ಲಿಂದ ಹೀಗೆ ನಡ್ಕೊಂಡು ಹೋಗಬೇಕು. ಬನ್ನಿ. ತೋಟದ ಮಧ್ಯದಲ್ಲಿ ಈ ಫಾಲ್ಸ್ ಕೆಳಗಡೆ ಇದೆಲ್ಲ, ಇಲ್ಲಿ ನೀರಲ್ಲಿ ಆಟ ಆಡಲಿಕ್ಕೆ ಅವಕಾಶ ಇದೆ. ನೀವು ನಿಮ್ಮ ಬಟ್ಟೆನೆಲ್ಲ ತೊಗೊಂಬಂದರೆ ನೀರಲ್ಲಿ ಆಡ್ಬೋದಂತೆ ಸರ್ ಹೇಳಿದರು. ನಿಮ್ಗೆ ಅಲ್ಲಿ ಮಾತಾಡಿದ್ರಲ್ಲ ಆಗ. ಬನ್ನಿ. ಸ್ನೇಹಿತರೆ, ನೀವು ನೋಡ್ಬೋದು ಎಲ್ಲ ಅಡಿಕೆ ತೋಟ. ಅದೇ ರೀತಿ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಭಾಳ ಖುಷಿ ಆಗುತ್ತೆ. ಎಂತ ಹೇಳುದು, ಮಾತಾಡಲಿಕ್ಕೆ ಅಕ್ಷರವಿಲ್ಲ. ಪರಿಸರ ಅನ್ನುವಂಥದ್ದು ಭಾಳ ಒಂದು ಅದ್ಭುತವಾದಂಥ ಒಂದು ತಾಣ. ಎಂತ ಹೇಳುದು, ಬನ್ನಿ ಆ ಫಾಲ್ಸ್ ಅನ್ನು ನೋಡೋಣ. ನನಗಂತೂ ಈ ನೋಡಿ ಎಲ್ಲ ಕಡೆ ಅಡಿಕೆ ತೋಟ. ಒಂದು ಕಡೆ ನೋಡ್ಲಿಕ್ಕೂ ಚಂದ, ನೇಚರ್ಗೂ ಪರಿಸರಕ್ಕೂ ಚಂದ, ಪಾಕೆಟ್ಗೆ ದುಡ್ಡಿಗೂ ಚಂದ. ಬನ್ನಿ. ನಡ್ಕೊಂಡು ಹೋಗ್ತಾ ಇದ್ದೇವೆ. ಸ್ವಲ್ಪ ಕಾಡು ಥರ ಕಾಣ್ತಾ ಇದೆ, ಕಾಡೆ, ಬಟ್ ಆದರೂ ತೋಟ ಗೀಟ ಇದ್ದು ನೋಡಿ. ಬಂದ್ವಿ ಫಾಲ್ಸ್ ಹತ್ರ ಇದ್ದಾವೆ. ಫಾಲ್ಸ್ ಹತ್ರ ಬಂದ್ವಿ. ಇಲ್ಲಿ ಬ್ಯಾಂಬೂ ಅನ್ನು ಕಟ್ಟಿದ್ದಾರೆ. ಹೋದ್ವಿ ಕೆಳಗೆ ನೋಡಿ. ಎಸ್, ಎಳ್ನೀರು ಫಾಲ್ಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ
ಫಾಲ್ಸ್. ಅಷ್ಟೇನು ಆಳ ಇಲ್ಲ ಇಲ್ಲಿ ನೋಡಿ, ಎಲ್ಲಿ ಬೇಕಾದ್ರೂ ನೀರು ಹತ್ರ ಹೋಗಿ ನಿಲ್ಬೋದು. ಸ್ನೇಹಿತರೆ, ಇದು ಎಳ್ನೀರು ಫಾಲ್ಸ್ನ ಎಡೆ ಭಾಗ ನೋಡ್ಬೋದು. ತುಂಬ ಜಾಗ್ರತೆ ಆಯಿತಾ, ಅಲ್ಲಿ ಎಲ್ಲೆಲ್ಲ ಕಲ್ಲಿ ನೀರಲ್ಲಿ ಎಲ್ಲೆಲ್ಲ ಪಾಚಿ ಕಟ್ಟಿದ್ದಾರೆ, ತುಂಬ ಜಾಗ್ರತೆ ಮಾಡಬೇಕು. ಅಷ್ಟೇನು ಆಳ ಇಲ್ಲ, ನೀರಂತೂ ತುಂಬ ಕೋಲ್ಡ್ ಆಗಿದೆ ನೋಡ್ಬೋದು. ನೀರಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಮಳೆ ಕಮ್ಮಿ ಇರೋದ್ರಿಂದ ನೀರು ಪ್ರವಾಹ ಕಮ್ಮಿ ಇದೆ. ಮಳೆ ಜಾಸ್ತಿ ಆದರೆ ನೀರು ಪ್ರವಾಹ ಕೂಡ ಜಾಸ್ತಿ ಆಗ್ಬೋದು. ಸಖತ್ತಾಗಿದೆ. ಫ್ಯಾಮಿಲಿ ಮಕ್ಕಳ ಜೊತೆ ಬರ್ಬೋದು, ಫ್ಯಾಮಿಲಿ ಜೊತೆನೂ ಬರ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಅದು ಹತ್ತಿರ ಕೂಡ ಹೋಗ್ಬೋದು. ಅದೇ ಜಾಗ್ರತೆ, ತುಂಬ ಜಾಗ್ರತೆ ಮಾಡಬೇಕು. ಸೊ ಸೂಪರ್ ಆಗಿದೆ. ಅಲ್ಲಿ ನೀರಲ್ಲಿ ಸ್ವಲ್ಪ ಹೊತ್ತು ಆಡ್ಬೋದು. ಆದಮೇಲೆ ನೀವು ಇಲ್ಲಿಂದ ಬಂದು ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಾಡಲಿಕ್ಕೆಲ್ಲ ಜಾಗ ಇದೆ. ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಜಸ್ಟ್ ನಿಮಗೆ ಸಿಂಪಲ್ ಆಗಿ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಇಲ್ಲಿ ಬಂದು ಇಲ್ಲಿ ಡ್ರೆಸ್ ಎಲ್ಲ ನೀವು ಚೇಂಜ್ ಮಾಡಿ, ನಿಮಗೆ ಇಲ್ಲಿ ಸಪ್ರೇಟ್ ರೂಮ್ ಕೂಡ ಕೊಟ್ಟಿರ್ತಾರೆ. ನೀವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೋದು. ಪ್ಲೇಸ್ ಅಂತೂ ಸೂಪರ್ ಆಗಿದೆ. ಅಂಕಲ್ ಅಂತೂ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಭಾಳಷ್ಟು ನಾಲೆಜ್ ಅವ್ರ ಹತ್ರ ಇದೆ ಈ ಕುದುರೆಮುಖದ ಬಗ್ಗೆ. ಇದು ಯಾವುದಾದ್ರೂ ಪ್ಲೇಸ್ ಬಗ್ಗೆ ನೀವು ಏನಾದರೂ ತಿಳ್ಕೊಳ್ಬೇಕಿದ್ರೆ ಅವ್ರ ಹತ್ರ ಮಾತಾಡಿ ಇಲ್ಲಿ ಪ್ಲೇಸಿಗೆ ಬನ್ನಿ. ನನಗಂತೂ ತುಂಬ ಇಷ್ಟ ಆಯಿತು. ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಜೈ ಹಿಂದ್.